ಎಲ್ರಿಗೂ ನಮಸ್ಕಾರ. ಸುಬ್ಬಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಏನಿದು ಆಶ್ರಮಕ್ಕೆ ಬರ್ತಾಯಿದೆ ಪಪ್ಪಿ ಅಂತ, ನಿಜವಾಗ್ಲೂ ಇದ್ರ ಕತೆ ಕೇಳಿ ನಿಜವಾಗ್ಲೂ ನನಗಂತೂ ಕಣ್ಣಲ್ಲಿ ನೀರು ಬಂತು. ಈ ನಾಯಿಗೆ ಏನಾಗಿದೆ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಕಂಟಿನ್ಯೂಸ್ ಈ ವಿಡಿಯೋ ನೋಡಿದ್ರೇ ಗೊತ್ತಾಗುತ್ತೆ ಈ ನಾಯಿ ಮರಿಗೆ ಏನಾಗಿದೆ ಅಂತ. ನಿಜವಾಗ್ಲೂ ಬೇಜಾರಾಗುತ್ತೆ. ಬಟ್ ಇಷ್ಟು ದಿನ ಈ ವ್ಯಕ್ತಿ ಇದನ್ನ ಇಟ್ಕೊಂಡು ಸಾಕಿದ್ರಲ್ಲ, ನಿಜವಾಗ್ಲೂ ಅವರಿಗೆ ಭಗವಂತ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಈ ನಾಯಿ ಮರಿಗೆ ಏನಾಗಿದೆ ಏನು ಅನ್ನೋದನ್ನ ನೀವು ಈ ವಿಡಿಯೋನ ಪೂರ್ತಿ ನೋಡಿದ್ರೆ ಅಷ್ಟೇ ಗೊತ್ತಾಗುತ್ತೆ. ಈ ಪೂರ್ತಿ ವಿಡಿಯೋ ನೋಡಿ ಸುಬ್ಬ ಎಷ್ಟು ನೀಟಾಗಿ ಹೇಳ್ತಾರೆ ಏನಾಗಿದೆ ಏನು ಅಂತ ಹೇಳೋಕ್ಕೆ ಇಷ್ಟಪಡ್ತಾರೆ. ಕಂಟಿನ್ಯೂಸ್ ಈ ವಿಡಿಯೋ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವತ್ತು ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಮಂಜು ಅಣ್ಣ ಮತ್ತು ದೇವಣ್ಣ ಅವರು ಬಂದಿದ್ದಾರೆ. ಭಾಳ ಸಂತೋಷ ಆಗುತ್ತೆ ನೋಡಿ. ಗ್ರೇಡನ್ ಇದು ಬಂದ್ಬಿಟ್ಟು ಎಷ್ಟು ತಿಂಗಳು ಮರಿ ಅಣ್ಣ? ಇದು 7 ತಿಂಗಳು ಮರಿ. ಯಾಕೆ ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾ ಇದೀರಾ? ನಾವು ಇಷ್ಟು ದಿನ ಸಾಕಿದ್ರೆ ಮೇಂಟೈನ್ ಮಾಡೋಕ್ಕಾಗ್ತಲ್ಲ, 2 ಕಣ್ಣು ಕಾಣಿಸಲ್ಲ, ಕಂಪ್ಲೀಟ್ ಆಗಿ 2 ಕಣ್ಣು ಕಾಣಲ್ಲ. ಸ್ನೇಹಿತರೆ ಇದಕ್ಕೆ ಕಂಪ್ಲೀಟ್ ಆಗಿ 2 ಕಣ್ಗಳು ಕಾಣಲ್ವಂತೆ. ನೋಡೋಣ ಇರಿ, ಒಂದು ನಿಮಿಷ ತೋರಿಸ್ತೀನಿ. ನೋಡಿ, 2 ಕಣ್ಣುಗಳೇ ಇಲ್ಲ ನೋಡಿ, ಕಣ್ಣಿನ ಗುಡ್ಡೆನೇ ಇಲ್ಲ. 2 ನೋಡಿ, ಈ ಕಣ್ಣು ಆಪರೇಷನ್ ಮಾಡಿಸಿದ್ರು ಬರಲ್ಲ ಸರ್ ಇದಕ್ಕೆ. ನೋಡಿ ಇದನ್ನ ಎಷ್ಟು ಕಾಪಾಡಿದ್ದಾರೆ ಅಂದ್ರೆ ಇವರು. ನೋಡಿ ಈ ಬ್ರೀಡ್ಗೆ ಅಂದ್ರೆ ಇದು ಗ್ರೇಡನ್ ಅಲ್ಲ, ಗ್ರೇಡನ್ ಇದು ಈ ಒಂದು ಬ್ರೀಡ್ಗೆ ಇದನ್ನ ನಾಯಿ ಮರಿಗೆ ನೋಡಿ, ಇದಕ್ಕೆ ಕಣ್ಣೇ ಇಲ್ಲ, ಕಂಪ್ಲೀಟ್ ಆಗಿ ಕಣ್ಣುಗಳೇ ಇಲ್ಲ. ಸೊ ಆದ್ರೂ ಕಣ್ಣಿಲ್ಲ ಆದ್ರೂ ಕೂಡ 8 ತಿಂಗಳು ಇದನ್ನ ಕಾಪಾಡಿ ಇಷ್ಟು ದೊಡ್ಡದು ಮಾಡಿದ್ದಾರೆ. ಇವಾಗ ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರತಕ್ಕಂಥ ದೇವರ ಮಕ್ಕಳಿಗೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಶೇರ್ ಮಾಡಿ. ಮಂಜಣ್ಣವ್ರಿಗೆ ಮತ್ತು ದೇವಣ್ಣವ್ರಿಗೆ ಭಗವಂತ ಒಳ್ಳೇದು ಮಾಡಲಿ. ಯಾಕೆ ಒಳ್ಳೇದು ಮಾಡಬೇಕು ಅಂದರೆ ನೋಡಿ, ಕಣ್ಣಿರೋಂಥವ್ರನ್ನೇ ನೋಡ್ಕೊಳ್ಳೋದಕ್ಕಾಗಲ್ಲ, ಅಥವಾ ಕಣ್ಣಿರೋ ನಾಯಿಗಳಾಗಿರ್ಬೋದು, ಕಣ್ಣಿರೋ ಮನುಷ್ಯರುಗಳಾಗಿರ್ಬೋದು, ನೋಡ್ಕೊಳ್ಳೋಕ್ಕಾಗಲ್ಲ. ಅಂಥದ್ದು ಕಣ್ಣೇ ಇಲ್ದಿರೋಂಥ ಒಂದು ನಾಯಿ ಮರಿನ ಎಷ್ಟು ಮುದ್ದಾಗಿ, ಎಷ್ಟು ಸ್ವೀಟಾಗಿ, ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂದರೆ ಒಳ್ಳೆ ಇಂಗ್ಲೀಷ್ ಹುಡುಗಿ ಇದ್ದಂಗಿದೆ ಇದು. ತುಂಬ ಚೆನ್ನಾಗಿದೆ ಸರ್, ಚೆನ್ನಾಗಿ ಸಾಕಿದ್ದೀರಾ ಅನ್ಸುತ್ತೆ ನನಗೇನೋ. ನೋಡಿ ಅದಕ್ಕೆ ಕಣ್ಣೇ ಇಲ್ವಲ್ಲ, ಹೆಂಗ್ ಮೇಂಟೈನ್ ಮಾಡ್ತಿದ್ವಿ ಇದನ್ನ ನೀವು? ಈಗ ಮುಟ್ಟಿದ್ರೆ ಮಾತ್ರ ಗೊತ್ತಾಗುತ್ತೆ, ಮಾತ್ರ ಎಲ್ಲಿದೀವಿ ಏನು ಗೊತ್ತಾಗಲ್ಲ, ಏನು ಗೊತ್ತಾಗಲ್ಲ, ಮುಟ್ಟಿದ್ರೆ ಬರುತ್ತೆ ಅಷ್ಟೇ. ಯಾರು ಏನು ಅಂತ ಪ್ರಪಂಚನೇ ನೋಡಿಲ್ಲ, ಅದು ನೋಡಿಲ್ಲ, ಮರಿಯಿಂದ ನೋಡಿಲ್ಲ, ಮರಿಯಿಂದನೂ ಇದು ಪ್ರಪಂಚನೇ ನೋಡಿಲ್ಲ. ಇದು ತಿಂಗಳು ಮರಿಯಿಂದ ಸಾಕಿದೆ. ನೀವು ತಗೊಳ್ಳುವಾಗ ಗೊತ್ತಾಗಿಲ್ವ ನಿಮ್ಗೆ ಕಣ್ಣು ಇದೆ ಇಲ್ಲ? ಕಣ್ಣು ಬರುತ್ತೆ ಅದು ಅಂತ ಹೇಳಿದ್ರು, ಸಾಕಿದ್ವಿ. ದುಡ್ಡು ಕೊಟ್ಟು ತಗೊಂಡಿದ್ದ ನೀವು? ದುಡ್ಡು ಕೊಟ್ಟು ತಗೊಂಡಿದ್ವಿ. ಹೌದಾ? ಈಗ ಇಲ್ಲಿಗೆ ಯಾಕೆ ಕೊಡ್ತಾ ಇದ್ದೀರಾ? ಅಲ್ಲಿ ಸಾಕಾಗಿಲ್ಲ, ಈಗ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ, ಅದಕ್ಕೆ. ಹೌದಾ? ಸ್ನೇಹಿತರೆ ನೋಡಿ, ಇದನ್ನ ನಮ್ಮ ಆಶ್ರಮಕ್ಕೆ ಉಡುಗೊರೆಯಾಗಿ ಕೊಡ್ತಾ ಇದ್ದಾರೆ. ಭಾಳ ಬೇಜಾರಾಗುತ್ತೆ ನೋಡಿ. ನೋಡಿ ಕಣ್ಣೇ ಇಲ್ಲ ಪಾಪ, 2 ಕಣ್ಣುಗಳಿಲ್ಲ ನೋಡಿ. ನೋಡಿ ಪೂರ್ತಿ ಇಲ್ಲ, ಪೂರ್ತಿ ಕಂಪ್ಲೀಟ್ ಆಗಿ ಕಣ್ಣುಗಳಿಲ್ಲ. ಆಪರೇಷನ್ ಮಾಡಿದ್ರು ಬರಲ್ಲ, ಇರೋವರೆಗೂ ಹಿಂಗೆ ಇರುತ್ತೆ. ಇದೇ ಪ್ರೀತಿ ಕೊಟ್ಟು ಸಾಕ್ಬೇಕು ಅಲ್ವಾ? ಓಯ್, ಏನು ಹೆಸರು ನಿಂದು? ಹೆಸರು ಇಟ್ಟಿಲ್ವಾ? ಆಯ್ತು, ಒಂದು ಅದ್ಭುತವಾದ ಹೆಸರಿಡೋಣ ಬಿಡಿ. ಇದು ಕೂಡ ಉಡುಗೊರೆಯಾಗಿ ಕೊಟ್ಟಿದ್ದು ಫ್ರೆಂಡ್ಸ್. ಇವಾಗ ಬೈಲ್ ಬೈಲ್ ಇಲ್ಲೊಬ್ಬ ಒಂದು ಅಡಿಲಿ ಬರೋ, ಒಬ್ಬಿಬ್ರಲ್ಲ ನಮ್ಮ ಆಶ್ರಮದಲ್ಲಿ ಇರೋರು. ಕಾಲಡಿಯಿಂದ, ಕೈ ಹಿಡಿಯಿಂದ ಎಲ್ಲ ಕಡೆಯಿಂದ ಬರ್ತಾರೆ. ಬರ 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 ಬರ. ಇವನೊಂದು ಮಗು ಇದ್ದಂಗೆ ಇವನು. ಬೈ ಮೇಲ್ ಬಾ, ಮೇಲ್ ಬಾ. ಎದುರು ಬಿಡ, ಬರೋ, ನೀನು ಮಾಡೋ. ಕಾಲಡಿಯಿಂದ, ಕೈ ಹಿಡಿಯಿಂದ ನಮ್ಗೆ ಒಂದೇ ಒಂದು ಆಸೆ ಇದೆ ಅಣ್ಣ, ಯಾರಾದ್ರೂ ಕತ್ತೆ ತಂದ್ಕೊಡ್ರಪ್ಪ ದಯವಿಟ್ಟು. ಕತ್ತೆ ಬೇಕು, ಒಂದು ಕತ್ತೆ ಹಾಕ್ಬೇಕು ಅನ್ನೋ ಭಾಳ ಆಸೆ. ಸೊ ದಯವಿಟ್ಟು ಯಾರಾದರೂ ಒಂದು ಕತ್ತೆ ಮರಿನ ತಂದ್ಕೊಡಿ, ತುಂಬ ಇಷ್ಟ ನನಗೆ. ಹುಡುಕ್ತಾ ಇದ್ದೀನಿ, ಎಲ್ಲೂ ಸಿಗ್ತಾ ಇಲ್ಲ. ಕತ್ತೆ ಅಂದರೆ ನಂಗೆ ಭಾಳ ಇಷ್ಟ. ಸೊ ಎಲ್ಲಾದರೂ ಒಂದು ಇದ್ದರೆ, ಯಾರಾದರೂ ತಂದ್ಕೊಡೋದಿದ್ರೆ ದಯವಿಟ್ಟು ಕತ್ತೆ ತಂದ್ಕೊಡಿ ದಯವಿಟ್ಟು. ಸೊ ದಯವಿಟ್ಟು ನೋಡಿ, ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಒಳ್ಳೇದಾಗಲಿ. ಈ ಥರದೊಂದು ಅದ್ಭುತವಾದಂಥ ಒಂದು ತಂದ್ಕೊಡಿ ಉಡುಗೊರೆ ಇದು. ಈಗ ಚೆನ್ನಾಗಿರೋ ನಾಯಿಗಳನ್ನ ಅಥವಾ ಚೆನ್ನಾಗಿರೋ ಪಪ್ಪೀಸ್ನ ತಂದ್ಕೊಡೋದು ಒಂದು ವಿಷಯ ಅಲ್ಲ, ಬಟ್ ಇದೊಂದು ವಿಶೇಷವಾಗಿದೆ. ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರೀತಿಯಿಂದ ನೋಡೋಕೆ ಟ್ರೈ ಮಾಡ್ತೀನಿ, ಆಯಿತಾ? ಏನು ಹೇಳಕ್ಕೆ ಇಷ್ಟಪಡ್ತೀರ ನಮ್ಮ ಆಶ್ರಮದ ಬಗ್ಗೆ? ಚೆನ್ನಾಗಿ ಮೇಂಟೈನ್ ಇರ್ತಾನೆ, ಊಟ ತಿಂಡಿಗೆ ಏನು ಕೊರತೆ ಇಲ್ಲ. ಥ್ಯಾಂಕ್ ಯು. ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನನಗೊಂದು ಕತ್ತೆ ಮರಿ ಇದ್ದರೆ ಎಲ್ಲರೂ ದಯವಿಟ್ಟು ನನಗೊಂದು ತಂದುಕೊಡಿ, ತುಂಬ ಇಷ್ಟ ನನಗೆ. ಯಾರು ಕತ್ತೆ ಮರಿ ತಂದು ಕೊಡ್ತೀರೋ ಅವ್ರಿಗೊಂದು
ಅದ್ಭುತವಾದ ಉಡುಗೊರೆ ಕೊಡ್ತೀನಿ ಏನಾದ್ರು. ಥ್ಯಾಂಕ್ ಯು. ಹಂಗೆ ಫೋಟೋ ಇಟ್ಕೊಂಡ್ರೆ ಪುಟ್ಟಿಯವ್ರ ಮಕ್ಳ ಹತ್ರ ಇವಾಗ 4 ಪಪ್ಪೀಸ್ ಇದೆ, 4 ಅದ್ಭುತವಾದಂಥ ಶ್ವಾನಗಳಿದ್ದಾವೆ. ಮನುಷ್ಯರಿಗಿಂತ ನಿಯತ್ತು ಜಾಸ್ತಿ ಶ್ವಾನಗಳಿಗೆ. ಸೊ ಮನುಷ್ಯರು ನಾವು ಮಾಡಿದ ಸಹಾಯನ ಮರ್ತೋಗ್ಬಿಡ್ತಾರೆ, ಆದರೆ ನಾಯಿ ಅಂದರೆ ಅದು ನಿಯತ್ತು ಜಾಸ್ತಿ. ನಾವು ಮಾಡಿದ ಸಹಾಯವನ್ನು ಯಾವತ್ತಿಗೂ ಮರೆಯೋದಿಲ್ಲ. ಕೊನೆಗೆ ನಾವು ಮಣ್ಣಲ್ಲಿ ಮಣ್ಣಾಗುವಾಗಲೂ ಕೂಡ ನಮ್ಮನ್ನು ನೆನೆಸ್ಕೊಳ್ಳುವಂಥ ಏಕೈಕ ಪ್ರಾಣಿ ಅಂದರೆ ಅದು ನಾಯಿ. ಅದನ್ನು ನಾಯಿ ಅನ್ನಬಾರ್ದು, ಏನು ಹೇಳಬೇಕು ಗೊತ್ತಿಲ್ಲ. ಒಂದು ಅದ್ಭುತವಾದಂಥ ಪ್ರಾಣಿ. ಸೊ ಮನುಷ್ಯರಿಗೆ ನಾವು ಎಷ್ಟು ಪ್ರೀತಿ ಕೊಡ್ತೀವೋ ಅದಕ್ಕಿಂತ ಡಬಲ್ ಪ್ರೀತಿ ಇದು ನಮಗೆ ಕೊಡುತ್ತೆ. ಇದನ್ನು ನಾರಾಯಣ ಸ್ವಾಮಿ ಅಂತಲೂ ಕರಿಬೋದು. ಒಳ್ಳೆಯದಾಗಲಿ.